ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ. ಸೊ ಏನಿದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ? ಸೊ ಅದರದ್ದು ಕಂಪ್ಲೀಟ್ ಮಾಹಿತಿ ಬೇಕು ಅಂತ ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅನ್ನೋದು ಒಂದು ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಗೌರ್ನಮೆಂಟಿಂದ ಹಣ ಸಹಾಯ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು 50% ಅಷ್ಟು ಪೇ ಮಾಡಬೇಕಾಗತ್ತೆ. ಇನ್ನು 50% ಫ್ರೀಯಾಗಿ ಗೌರ್ನಮೆಂಟು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಏನಿದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅಂತ ಅಂದರೆ ಇದೊಂದು ಯಾರೆಲ್ಲ ಬಿಸ್ನೆಸ್ ಮಾಡಬೇಕು, ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋರಿಗೆ ಗೌರ್ನಮೆಂಟ್ ಕಡೆಯಿಂದ ಒಂದು ಪುಟ್ಟು ಸಹಾಯ ಮಾಡ್ತಾ ಇರೋದು. ಸೊ ಇದ್ರ ಉದ್ದೇಶ ಏನು ಅಂತ ಅಂದರೆ, ಇವಾಗ ಯಾರಾದರೂ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವರಿಂದ ಒಂದು 4-6 ಜನಕ್ಕೆ ಬೇರೆಯವ್ರಿಗೆ ಕೆಲಸ ಕೂಡ ಸಿಗುತ್ತೆ. ಸೊ ಆ ಉದ್ದೇಶದಿಂದ ಗೌರ್ನಮೆಂಟು ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅಂಥವರಿಗೆ ನಿಮಗೆ 1,00,000ದಷ್ಟು ಗೌರ್ನಮೆಂಟು ಲೋನ್ ಕೊಡ್ತಾ ಇದೆ. ಸೊ ಏನಿದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ಯಾರು ಶೇರು ಲೈಕು ಕಮೆಂಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ? ಸೊ ನಾನು ಕಂಪ್ಲೀಟಾಗಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆನಾ? ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ KMDC ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಈ ವಿಶೇಷ ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಯುವಕರು ಬೇರೆಯವರ ಹತ್ತಿರ ಕೆಲಸಕ್ಕೆ ಹೋಗುವ ಬದಲು ತಾವೇ ಸ್ವಂತ ಉದ್ಯೋಗ ಮಾಡಿ 4 ಜನರಿಗೆ ಕೆಲಸ ನೀಡಲಿ ಎನ್ನುವುದು ಸರ್ಕಾರದ ಉದ್ದೇಶ. ಸೊ ನಾನು ಆವಾಗಲೇ ಹೇಳ್ದಂಗೆ ಈ ಗೌರ್ನಮೆಂಟ್ ಅವ್ರ ಉದ್ದೇಶ ಏನಂದರೆ, ನೀವು ಕೆಲಸ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ 4-6 ಜನಕ್ಕೆ ಕೆಲಸನೂ ಕೊಡಿ, ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಸ್ಕೀಮ್ನ ಬಿಟ್ಟಿದ್ದಾರೆ. ಯೋಜನೆಯ ಬಂಪರ್ ಆಫರ್ಗಳು. ಸೊ ಏನೇನು ನಿಮಗೆ ಬೆನಿಫಿಟ್ಟು ಅಂತ ಹೇಳ್ತೀನಿ. ಒಟ್ಟು ಸಾಲ 1,00,000. ಸೊ ಇವಾಗ ಎಷ್ಟೋ ಜನ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಮತ್ತು ಜ್ಯೂಲ್ಸ್ ಬಿಸ್ನೆಸ್ ಮಾಡ್ತೀರಾ, ಅದಕ್ಕೇನೇ ಮಿನಿಮಮ್ ಅಂತಂದ್ರೆ ಒಂದು 50,000-60,000 ನೀವು ಇನ್ವೆಸ್ಟ್ ಮಾಡಬೇಕು. ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ರೂ ಅಟ್ಲೀಸ್ಟ್ ಮಿನಿಮಮ್ 50,000 ಬೇಕೇ ಬೇಕು. ಸೊ ಅಂಥವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಬಾಯ್ಸಿಗೆ ಬಂದುಬಿಟ್ಟು ಇವಾಗ ಬಾಯ್ಸ್ ಕೂಡ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಡ್ರೆಸ್ ಶಾಪ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಜ್ಯುವೆಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಏನೇನೋ ಪ್ರತಿಯೊಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿದ್ರೂ 50,000-1,00,000 ಅಮೌಂಟ್ ಬೇಕೇ ಬೇಕು ಬಂಡವಾಳ ಆಗಲಿಕ್ಕೆ ಅಂತ. ಸೊ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಸ್ಕೀಮಿಂದ. ಹಾಗೆ ನೀವು 1,00,000 ತೊಗೊಂಡ್ರೆ 50,000ದಷ್ಟು ಕಂಪ್ಲೀಟಾಗಿ ನಿಮಗೆ ಗೌರ್ನಮೆಂಟು ಫ್ರೀಯಾಗಿ ಕೊಡುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಟ್ಟು ಸಾಲ 1,00,000 ರೂಪಾಯಿ. ಸರ್ಕಾರ ಸಬ್ಸಿಡಿ ಸಹಾಯಧನ 50,000. ಇದು ನಿಮಗೆ ಉಚಿತವಾಗಿ ಸಿಗುವ ಹಣ. ಸೊ ಇದನ್ನು 50,000ನ ನೀವು 1 ರೂಪಾಯಿ ಕಟ್ಟಂಗಿಲ್ಲ. ಇನ್ನು ಬಾಕಿ ಹಣ ಏನಿರುತ್ತೆ 50,000 ರೂಪಾಯಿ, ನೀವು ಅದನ್ನು ಪೇ ಮಾಡಬೇಕಾಗಿದೆ. ನೀವು ಕಟ್ಟಬೇಕಾದ ಹಣ ಕೇವಲ 50,000 ಮಾತ್ರ. ಸೊ ಬಡ್ಡಿ ದರ ತುಂಬ ಕಡಿಮೆ, ಕೇವಲ 4% ಮಾತ್ರ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? ಹಾಗೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಏಜ್ ಬಾರ್ ಆಗಿರಬೇಕಾ, ಇಲ್ಲ ಯಂಗ್ಸ್ಟರ್ಸ್ ಅಪ್ಲೈ ಮಾಡಬೇಕಾ, ಇಲ್ಲ ಮಧ್ಯ ವಯಸ್ಸಿನವ್ರು ಅಪ್ಲೈ ಮಾಡಬೇಕಾ ಅನ್ನೋದು ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಕರ್ನಾಟಕ ಕಾಯಂ ನಿವಾಸಿ ಆಗಿರಬೇಕು, ಅಂದರೆ ಕರ್ನಾಟಕದಲ್ಲೇ ಇರಬೇಕು, ಅಂಥವ್ರಿಗೆ ಮಾತ್ರ. ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷದ ಒಳಗಿರಬೇಕು. ಸೊ 18 ಇಯರ್ಸಿಂದ 55 ಇಯರ್ಸ್ವರೆಗೂ ಆಪ್ಷನ್ ಇದೆ ನಿಮಗೆ, ಅವರೆಲ್ಲ ಅಪ್ಲೈ ಮಾಡ್ಬೋದು. ಕುಟುಂಬದ ವಾರ್ಷಿಕ ಆದಾಯ ಮಿತಿ ಇರಬೇಕು. ಗ್ರಾಮೀಣ ಪ್ರದೇಶಕ್ಕೆ 81,000, ನಗರ ಪ್ರದೇಶಕ್ಕೆ 1,00,000ದಷ್ಟು ಕೊಡ್ತಾರೆ. ಸೊ ಗ್ರಾಮೀಣ ಅಂತ ಅಂದರೆ ನಿಮಗೆ ಬೇರೆ ಬರುತ್ತೆ, ನಗರ ಅಂದರೆ ಬ್ಯಾಂಗ್ಳೂರು ಬರುತ್ತೆ. ಓಕೆನಾ? ಸೊ ಮನೆಯಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಸೊ ಇದು ಕೆಲವೊಂದು ರೂಲ್ಸ್ ಇದೆ, ಯಾರು ನಿಮ್ಮ ಮನೇಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರಬಾರ್ದು. ಓಕೆನಾ? ಹಿಂದೆ ಯಾವುದೇ ಸರ್ಕಾರಿ ನಿಗಮಗಳಿಂದ ಸಾಲ ಪಡೆದಿರಬಾರದು. ಸೊ ಆಲ್ರೆಡಿ ನೀವು ಯಾವುದಾದ್ರು ಇದೇ ಥರ ಸ್ಕೀಮ್ಸ್ಗಳಿದ್ರೆ ಸಾಲ ತೊಗೊಂಡಿರೋರಿಗೆ ಕೊಡೋದಿಲ್ಲ ಮತ್ತೆ. ಓಕೆನಾ? ಅರ್ಜಿ ಬೇಕಾಗುವ ದಾಖಲೆಗಳು. ಸೊ ಏನೇನು ದಾಖಲೆ ಮಾಹಿತಿ ಕೊಡಬೇಕು, ಇದಕ್ಕೆ ಡೀಟೇಲ್ಸ್ ಕೊಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಅಂದರೆ, ಆಧಾರ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಅಂದರೆ ನಿಮ್ಮದು ಪಾಸ್ಬುಕ್ ಇರುತ್ತಲ್ಲ ಅದರದ್ದು ಫಸ್ಟ್ ಪೇಜ್ ಕೊಡಬೇಕು. 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಓಕೆನಾ? ಮತ್ತು ನೀವು ಮಾಡಲಿರುವ ಬಿಸ್ನೆಸ್ ಬಗ್ಗೆ ಮಾಹಿತಿ, ಅಂದರೆ ಪ್ರಾಜೆಕ್ಟ್ ರಿಪೋರ್ಟು. ನೀವು ಏನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದಕ್ಕೆ ಎಷ್ಟು ವೆಚ್ಚ ಬೇಕು, ಬಂಡವಾಳ ಎಷ್ಟು ಬೇಕು, ಮತ್ತು ಏನೇನು ಐಟಮ್ಸ್ ಬೇಕು. ಇವಾಗ ಕೆಲವೊಂದು ಸ್ಮಾಲ್ ಹೋಟೆಲ್ ಓಪನ್ ಮಾಡ್ತಾರೆ ಈಗ, ಮತ್ತು ಈಗ ಕೇಟ್ರಿಂಗ್ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಟೇಬಲ್ಲು, ಚೇರು ಇಂಥದ್ದೆಲ್ಲ ಬೇಕಾಗುತ್ತೆ. ಮತ್ತು ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ಕೆಲವೊಂದು ಐಟಮ್ಸ್ ಬೇಕಾಗುತ್ತೆ ಅಡ್ವರ್ಟೈಸ್ ಮಾಡೋದಕ್ಕೆ, ಮತ್ತು ಪಾಂಪ್ಲೆಟ್ ಓಡಿಸೋದಕ್ಕೆ, ಈ ಥರದ್ದೆಲ್ಲ ಕೆಲವೊಂದು ಐಟಮ್ಸ್ ಬೇಕಾಗುತ್ತೆ. ಬಿಸ್ನೆಸ್ ಅಂದರೆ ನೀವೇನು ಬಿಸ್ನೆಸ್ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂಥ
ಐಟಮ್ಸ್ ಬಗ್ಗೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಿ ಕೊಡಬೇಕು ಅವರಿಗೆ, ಓಕೆನಾ. ಸೊ ಈ ಥರ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ಒಂದು ವೆಬ್ಸೈಟ್ ಇದೆ, ಅದು KMDC, ಇಲ್ಲ ಅಂತ ಅಂದರೆ ಸೇವಾ ಸಿಂಧು ಪೋರ್ಟಲ್ ಬರುತ್ತೆ. ಸೊ ಅದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಅದರಲ್ಲಿ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅನ್ನೋದು ಫುಲ್ ಆಪ್ಷನ್ಸು, ಅದು ಒಂದ್ರ ಮೇಲೆ ಒಂದು ಕ್ಲಿಕ್ ಮಾಡ್ತಾ ಹೋದರೆ ಒಂದು ಆಪ್ಷನ್ಸ್ ಬರ್ತಾ ಇರುತ್ತೆ. ಸೊ ಆವಾಗ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಮತ್ತು ನಿಮ್ಮ ಪಾಸ್ಬುಕ್ಕು, ಆಧಾರ್ ಕಾರ್ಡು, ನಿಮ್ಮ ಫೋಟೋ, ಏನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಕೇಳಿದ್ದಾರೆ ಅದನ್ನೆಲ್ಲ ಅಪ್ಲೈ ಮಾಡಿ. ಹಾಗೆ ಒಂದು ಅಪ್ಲಿಕೇಶನು ಕೂಡ ಅದರಲ್ಲಿ ಬರುತ್ತೆ. ನಿಮ್ಮ ನೇಮು, ಕಾಂಟ್ಯಾಕ್ಟ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರು, ಮತ್ತು ನೀವೇನು ವರ್ಕ್ ಮಾಡಬೇಕು ಅಂತಿದ್ದೀರಾ, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ, ಅದಕ್ಕೇನಾದರೂ ಒಂದು ನೇಮ್ ಇಟ್ಟಿದ್ರೆ ಪ್ರತಿಯೊಂದು ಅಪ್ಲಿಕೇಶನಲ್ಲಿರುತ್ತೆ. ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ 24 to 48 ಅವರ್ಸಲ್ಲಿ ರಿಪ್ಲೈ ಬರುತ್ತೆ, ನಿಮ್ಮ ಮೇಲಿಗಾಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ದೀರಾ ಅದಕ್ಕೆ ಕಾಲ್ ಮಾಡಿ ಹೇಳ್ತಾರೆ. ಸೊ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ತಮ್ಮ ಸ್ವಂತ ಕನಸಿಟ್ಕೊಂಡಿದ್ದೀರಾ, ಸೊ ಪ್ರತಿಯೊಂದು ಚಿಕ್ಕ ಪುಟ್ಟ ಅಂತ ಏನಿಲ್ಲ, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೂ ನೀವು ಈ ಪ್ರೋತ್ಸಾಹ, ನಾನೇನು ಹೇಳಿದೆ ಇವಾಗ, ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅನ್ನೋ ಸ್ಕೀಮ್ ಒಳಗಡೆ ನಿಮಗೆ 1 ಲಕ್ಷದಷ್ಟು ಕೊಡ್ತಾರೆ. ಸೊ ಯಾರೆಲ್ಲ ಈ ಕೂಡಲೇ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಇವಾಗಲೇ ಅಪ್ಲೈ ಮಾಡಿ. ಹಾಗೆ ಇದ್ರದ್ದು ಕಂಪ್ಲೀಟ್ ಮಾಹಿತಿ ಮತ್ತು ಡೀಟೇಲ್ಸು ಲಿಂಕು ಬೇಕು ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ಕಂಪ್ಲೀಟ್ ಮಾಹಿತಿ ತಿಳ್ಕೊಬೋದು. ನಾನು ಮಾತಾಡಿದ್ದು ಅರ್ಥ ಆಗಲಿಲ್ಲ ಅಂತಂದರೆ ನಾನು ಏನೇನು ಮಾತಾಡೋದು ಇವಾಗ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ನೀವು ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದಾಗಲಿ ದಯವಿಟ್ಟು ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.